ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ಇವಾಗ 5:30 ಆಗಿದೆ. ನಾನು ಸಂಜೆ ವಿಡಿಯೋನ ಶುರು ಮಾಡ್ತಿರುವಂಥದ್ದು. ಯಾಕೆ ಅಂತಂದರೆ ಟ್ರಿಪ್ ಹೋಗಿ ಬಂದು 3:30 ಬಂದ್ವಿ. ನಾವು ನೈಟ್ ನಿಮಿಷಾಂಬ ದೇವಸ್ಥಾನ ಮೈಸೂರಲ್ಲಿ ಮುಗಿಸ್ಕೊಂಡು ಅಲ್ಲಿ ಬಿಟ್ಟಿದ್ದು 11:30 ಆಗಿತ್ತು. ಆಲ್ರೆಡಿ ಹಿಂದಿನ ವಿಡಿಯೋಗಳೆಲ್ಲ ನೋಡಿದ್ದೀರಂತ ಅಂದ್ಕೊಂಡಿದ್ದೀನಿ. ಈಗ ಬಂದುಬಿಟ್ಟು 3:30 ಆಗಿತ್ತು ತುಮಕೂರಿಗೆ ಬರೋಷ್ಟರಲ್ಲಿ, ಅಂದರೆ ನಮ್ಮ ಯಲ್ಲಾಪುರಕ್ಕೆ ಬರೋಷ್ಟರಲ್ಲಿ. ಬಂದ ತಕ್ಷಣ ಇನ್ನು ಮಲಗಿಬಿಟ್ಟೆ ನಾನು. ಏಕೆಂದರೆ ನಮಗೆ 6 ದಿನ ಟ್ರಿಪ್ ಮಾಡಿರೋದ್ರಿಂದ ಸ್ವಲ್ಪ ನಿದ್ದೆಗಳಾಗಿರಲಿಲ್ಲ. ಏಕೆಂದರೆ ಒಂದು ನೈಟ್ ಜರ್ನಿ ಮಾಡೋದು, ಒಂದು ನೈಟ್ ರೂಮಲ್ಲಿದ್ದರೂ ಕೂಡ ನನಗೆ ವಿಡಿಯೋದೇ ಟೆನ್ಷನ್ನು. ನಿಮಗೆ ವಿಡಿಯೋ ಕೊಡಬೇಕು ನಾನು ಕರೆಕ್ಟ್ ಟೈಮ್ಗೆ ಅಂತೇಳಿ ಅದನ್ನು ಎಡಿಟ್ ಮಾಡ್ಕೊಂಡು ಕೂತ್ಕೋತಾ ಇದ್ದೆ. ಹಾಗಾಗಿ ನಿದ್ದೆಗಳೇ ಆಗಿರಲಿಲ್ಲ. ನನ್ನ ಮುಖ ನೋಡಿ ಹೇಗಾಗಿದೆ. ಬಂದು ಮಲ್ಕೊಬಿಟ್ಟೆ. 11:30 ಎದ್ದೆ ನಾನು. 11:30 ಎದ್ದು ಮತ್ತೆ ಮುದ್ದೆ ಮಾಡಿಕೊಂಡೆ. ಮುದ್ದೆದೇನು ಟೆನ್ಷನ್ ಇರಲಿಲ್ಲ. ಕರೆಕ್ಟ್ ಟೈಮ್ಗೆಲ್ಲ ಮುದ್ದೆ ಸಾರು 1-2 ಟೈಮ್ಸ್ ಮುದ್ದೆ ಸಾರು ಮಾಡಿದರು ಟ್ರಿಪ್ಪಲ್ಲಿ ಕೂಡ. ಆದರೂ ಕೂಡ ಮುದ್ದೆ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಮುದ್ದೆ ಮಾಡಿಕೊಂಡು ತಿಂದು, ಮುದ್ದೆ ಬೆಂಡೆಕಾಯಿ ಚಟ್ನಿ ಮಾಡಿಕೊಂಡು ತಿಂದೆ. ಮತ್ತೆ ಮಲ್ಕೊಳ್ಳೋಣ ಅಂತ ಹೋದೆ 1:30 ಇನ್ನು ವಿಡಿಯೋ ಕೆಲಸಗಳಿದ್ವು, ಅಪ್ಲೋಡ್ ಮಾಡಿರಲಿಲ್ಲ. ಇನ್ನು ವಿಡಿಯೋ ಕೆಲಸಗಳಿಗೆಲ್ಲ ವಾಯ್ಸ್ ಓವರ್ ಕೊಟ್ಟು ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ಎಲ್ಲ ಮುಗಿಸಿ, ಇನ್ನೂ ತುಂಬ ಹಿಂದಿನ ವಿಡಿಯೋಗಳೆಲ್ಲ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ. ಈಗ ಕೆಲಸನ ಶುರು ಮಾಡಿದ್ದೀನಿ. 5:30 ಆಗಿದೆ. ಹೆಣ್ಮಕ್ಳಿಲ್ಲ ಅಂತಂದರೆ ಮನೇಲಿ ಯಾವುದೂ ನಡೆಯಲ್ಲ. ಕಸ ಹೊಡೆದಿರಲಿಲ್ಲ ಮನೇಲಿ, ಹಂಗೆ ಇತ್ತು. ಹೊರಗಡೆ ಆದರೆ ಸುಮ್ಮನೆ ಧೂಳೆಲ್ಲ ಹಂಗೆ ಕೂತಿತ್ತು. ಆ ಕಸನೆಲ್ಲ ಹೊಡೆದೆ, ಮನೆಗಳ ಕಸ ಎಲ್ಲ ಹೊಡೆದೆ. ನೆಕ್ಸ್ಟು ನಾಳೆ ಸೋಮವಾರ ಆಗಿರೋದ್ರಿಂದ ಪೂಜೆ ಸಾಮಾನೆಲ್ಲ ತೊಳಿಬೇಕಂತ ಅಂದ್ಕೊಂಡಿದ್ದೀನಿ. ಆದರೆ ತೊಳಿತೀನಿ ಫ್ರೆಶ್ ಅಪ್ ಆಗಿ, ಇಲ್ಲ ಅಂತಂದರೆ ಬೆಳಗ್ಗೆ ತೊಳ್ಕೊಳ್ತೀನಿ. ಇವಾಗ ಬಟ್ಟೆ ವಾಶ್ ಮಾಡೋದೆಲ್ಲ ತುಂಬ ಇದೆ. ನೋಡಿ ಬ್ಯಾಗುಗಳೆಲ್ಲ ಹಂಗೆ ಇಟ್ಟಿದ್ದೀನಿ, ಯಾವುದೂ ಓಪನ್ ಮಾಡಿಲ್ಲ. ಈಗ ಎಲ್ಲ ವಾಷಿಂಗ್ ಮಿಷನ್ಗೆ ಹಾಕಬೇಕು. ಅದೇ ರೀತಿ ಎಲ್ಲ ಇನ್ನೇನು ಅಲ್ಲೇನು ವಾಶ್ ಮಾಡಿರಲಿಲ್ಲ, ಎಲ್ಲ ಪ್ಯಾಕ್ ಮಾಡಿಕೊಂಡು ಹಾಗೆ ತಂದಿದ್ದೆ ನಾನು. ಇನ್ನೇನು ಅಲ್ಲೆಲ್ಲಿ ವಾಶ್ ಮಾಡೋಕ್ಕಾಗುತ್ತಾ? ತುಂಬ ಬಟ್ಟೆಗಳಿದ್ದಾವೆ. 2-3 ಸರಿ ವಾಷಿಂಗ್ ಮಿಷನ್ಗೆ ಹಾಕಬೇಕು ಬಟ್ಟೆಗಳು. ಅಷ್ಟೊಂದು ಬಟ್ಟೆಗಳು ತೊಗೊಂಡು ಹೋಗಿದ್ದೆ. ಎಲ್ಲ ನೋಡಿರ್ತೀರಲ್ವ, ನಿಮಗೆ ಗೊತ್ತೇ ಇರುತ್ತೆ. ಈಗ ಬಟ್ಟೆಗಳೆಲ್ಲ ವಾಷಿಂಗ್ ಮಿಷನ್ಗೆ ಹಾಕಿ ನಾನು ಫ್ರೆಶ್ ಅಪ್ ಆಗಿ ಮನೆ ತೊಳೆದು, ಮತ್ತು ಆದರೆ ಪೂಜೆ ಸಾಮಾನು ತೊಳಿತೀನಿ, ಇಲ್ಲಾಂದರೆ ನಾಳೆ ತೊಳ್ಕೊಳ್ತೀನಿ. ಅಡುಗೆ ಮಾಡಬೇಕು ಮತ್ತು ನೈಟ್ ಊಟಕ್ಕೆ. ನನ್ನ ವಿಡಿಯೋಗಳೆಲ್ಲ ನೋಡಿ ನಿಮಗೆಲ್ಲ ಲೈಕ್ಸ್ ಮಾಡಿ ಕಮೆಂಟ್ ಮಾಡಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಒಳ್ಳೊಳ್ಳೆ ವಿಡಿಯೋಗಳನ್ನ, ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಗಳನ್ನ ಕೊಡ್ತೀನಿ. ಎಲ್ಲ ನೋಡಿರ್ತೀರಂತ ಅಂದ್ಕೊಂಡಿದ್ದೀನಿ. ನನ್ನ ಮೇಲೆ ಒಂದು ಒಳ್ಳೆ ಟ್ರಿಪ್ ಜರ್ನಿಲಿ ಒಂದು ಪ್ರೀತಿ ಸಿಕ್ಕಿದೆ. ನನಗೆಲ್ಲರೂ ತಂದೆ ತಾಯಿ ಥರ ಪ್ರೀತಿ ಕೊಟ್ಟಿದ್ದಾರೆ ಟ್ರಿಪ್ ಜರ್ನಿಲಿ. ಅಣ್ಣ ತಂಗಿ ಥರ ಪ್ರೀತಿ ಕೊಟ್ಟಿದ್ದಾರೆ. ತಂಗಿ ತಮ್ಮನ ಥರ ಪ್ರೀತಿ ಕೊಟ್ಟಿದ್ದಾರೆ. ಎಲ್ಲ ಏಜ್ನವರು ಬಂದಿರೋದ್ರಿಂದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಏಕೆಂದರೆ ನನಗೆ ಯೂಟ್ಯೂಬರ್ ಅಮ್ಮ ಅಂತ ಕರಿತಾ ಇದ್ದಾರೆ ಎಲ್ಲರೂ ಕೂಡ. ಮೇಡಮ್ ಯೂಟ್ಯೂಬರ್ ಮೇಡಮ್ ಅಂತ ಕರಿತಾಯಿದ್ರು, ಕೆಲವರು ಸುನೀತಾ ಅಂತ ಕರಿತಾಯಿದ್ರು. ಇದಕ್ಕಿಂತ ಪ್ರೀತಿ ಇನ್ನೇನು ಬೇಕಲ್ವಾ? ನನಗಂತೂ ತುಂಬ ಖುಷಿ ಇದೆ. ಎಲ್ಲರ ಮೇಲೆ ಒಂದು ಹೆಮ್ಮೆ ಇದೆ. ನೆಕ್ಸ್ಟು ಟ್ರಿಪ್ಪಿಗೆ ಕೂಡ ನಾನು ಖಂಡಿತ ಹೋಗ್ತೀನಿ. ಇನ್ನೇನು ಕಂಟಿನ್ಯೂಸ್ಸಾಗೆ ಲಾಗ್ ಹೋಗ್ತಾ ಇರುತ್ತೆ, ನೋಡ್ತಾ ಹೋಗಿ. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ನೇ ಕೊಡ್ತೀನಿ ಎಲ್ಲರಿಗೂ ಕೂಡ. ನನಗೆ ಎಷ್ಟು ದಿನ ನನ್ನ ಲೈಫಲ್ಲಿ ನನಗೆ ಮಾಡೋಕ್ಕಾಗುತ್ತೋ ಈ ಥರ ಕೆಲಸಗಳನ್ನ, ಟ್ರಿಪ್ ಜರ್ನಿ ಆಗಿರ್ಬೋದು, ನನ್ನ ಡೈಲಿ ಕಂಟೆಂಟ್ ಆಗಿರ್ಬೋದು, ಒಳ್ಳೆ ಎಂಟರ್ಟೈನ್ಮೆಂಟ್ ವೀಡಿಯೋಸ್ಗಳಾಗಿರ್ಬೋದು, ಅಥವಾ ನನಗೇನು ತಿಳಿದಿರುತ್ತೋ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದಾಗಿರ್ಬೋದು, ನನ್ನ ಒಂದು ಡೈಲಿ ವ್ಲಾಗ್ಸ್, ನಾನು ಏನು ಕೆಲಸ ಮಾಡ್ತೀನಿ ಅದಾಗಿರ್ಬೋದು. ಕೊಡ್ತಲೇ ಹೋಗ್ತೀನಿ. ಖಂಡಿತ ಒಳ್ಳೆಯದೇ ಮಾಡ್ತೀನಾಗಲಿ, ಕೆಟ್ಟದಂತೂ ಯಾವುದೂ ಮಾಡಲ್ಲ. ಅದು ನಿಮಗೆ ಕೊಡ್ತಿರೋ ಮಾತಂತ ತಿಳ್ಕೊಳ್ಳಿ. ನನ್ನ ಸಬ್ಸ್ಕ್ರೈಬರ್ಗೆ, ನನ್ನ ಫ್ಯಾಮಿಲಿ ನೀವೆಲ್ಲರೂ ಕೂಡ. ಕಂಟಿನ್ಯೂಸ್ಸಾಗೆ ನೋಡಿ ವಿಡಿಯೋಗಳೆಲ್ಲ ಲೈಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ವ್ಯೂಸ್ಗಳೆಲ್ಲ ಹೋಗ್ತಾ ಇದ್ದಾವೆ. ಪ್ರಮೋಷನ್ಸ್ ಎಲ್ಲ ಮಾಡ್ತಾಯಿದ್ದೀನಿ. ಒಂದು ಬ್ರ್ಯಾಂಡ್ ಕಂಟೆಂಟುಗಳೆಲ್ಲ ಬಂದಿದೆ, ಒಂದು 5-6. ಅದನ್ನು ನನಗೆ ಹೇಗೆ ನಾನು ತೊಗೊಳ್ಳೋದಂತ ನನಗೆ ಗೊತ್ತಾಗ್ತಾಯಿಲ್ಲ. ಎಲ್ಲ ಈ ರೀತಿ ಇದೆ. ನೋಡೋಣ ಏನು ನಡೆಯುತ್ತೋ ನನ್ನ ಜೀವನದಲ್ಲಿ, ಹೇಗೆ ಹೋಗುತ್ತೋ ಕಂಟಿನ್ಯೂಸ್ಸಾಗೆ ಆ ರೀತಿ ಹೋಗ್ತಾ ಇರ್ತೀನಿ. ಆದರೆ ನಿಮ್ಮ ಸಪೋರ್ಟ್ ಮಾತ್ರ ಬೇಕು, ಅಷ್ಟೇ ನಾನು ಕೇಳ್ಕೊಳ್ಳೋದು. ನಿಮ್ಮ ಸಪೋರ್ಟ್ ಇದ್ರೇ ನಾವು ಕೂಡ ಏನಾದರೂ ಮಾಡೋಕ್ಕಾಗೋದು. ಈ ಬ್ಯಾಗಲ್ಲಿ ಒಂದಿಷ್ಟು ಬಟ್ಟೆಗಳಿದ್ದಾವೆ ನೋಡಿ. ಈ ಬ್ಯಾಗಲ್ಲಿರೋದೆಲ್ಲ ಸುರಿದ್ಬಿಟ್ಟಿದ್ದೀನಿ ಇಲ್ಲಿಗೆ. ಚಿಲ್ಲರ ಮಾತ್ರೆಗಳು ಈ ರೀತಿ ಎಲ್ಲ ತೊಗೊಂಡೋಗಿದ್ದೆ. ಜೆಂಡು ಬಾಂಬು, ಡೋಲಾ ಮಾತ್ರೆ, ಏನಾದ್ರು ಸುಸ್ತಾಗುತ್ತೇನಂತ ಬ್ಯಾಟ್ರಿ, ವಾಚು, ಏನೇನೋ ಎಲ್ಲ ಇನ್ನಿದ್ರ ತುಂಬ ಇದ್ದಾವೆ. ಇದನ್ನೆಲ್ಲ ಇವಾಗ ಓಪನ್ ಮಾಡಿ ಎಲ್ಲ ವಾಷಿಂಗ್ ಮಿಷನ್ಗೆ ಹಾಕ್ಬಿಡ್ತೀನಿ. ಅದೇನು ಸ್ಮೆಲ್ ಬಂದಿದೆಯೋ ಗೊತ್ತಿಲ್ಲ ಬಟ್ಟೆಗಳಂತೂ. ಏಕೆಂದರೆ ಎಲ್ಲಿ ಆರಿಸ್ಕೊಳ್ಳೋ ಅಷ್ಟು ಟೈಮ್ ಇರಲಿಲ್ಲ. ಏಕೆಂದರೆ ಕೇರಳ ತುಂಬ ಮಳೆ ಇರೋದ್ರಿಂದ ಎಲ್ಲಿ ಬಟ್ಟೆ ಹಾರಾಕೋಕ್ಕೆ ಜಾಗ ಇರಲಿಲ್ಲ. ಜಾಗ ಇದ್ದರೂ ಹಾರಾಕಿದ್ರೂ ಮಳೆನೇ ಬರ್ತಾ ಇರುತ್ತೆ.
ಸೊ ಈ ಬ್ಯಾಗು ಮೊನ್ನೆ ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ತೊಗೊಂಡು ಬಂದರೆ ಆಲ್ರೆಡಿ ಒಂದು ಜಿಪ್ಪು ಓಪನ್ ಆಗಿದೆ, ಕಿತ್ತೋಗಿದೆ ಒಂದು ಜಿಪ್ಪು. ಸೊ ಇದು ಕೂಡ ಸ್ವಲ್ಪ ಆಲ್ರೆಡಿ ಕಿತ್ತೋಗೋ ಟೈಮ್ ಇದೆ ನೋಡಿ. ಈ ರೀತಿ ಎಲ್ಲ ಬಟ್ಟೆಗಳು ತುಂಬಾ ಸ್ಮೆಲ್ ಬರ್ತಾ ಇದ್ದಾವೆ. ಇದಕ್ಕೆಲ್ಲ ಸ್ವಲ್ಪ ಕಂಫರ್ಟ್ ಎಲ್ಲ ಜಾಸ್ತಿ ಹಾಕಿ ನಾನು ವಾಷಿಂಗ್ ಮಿಷನ್ಗೆ ಹಾಕಬೇಕಾಗುತ್ತೆ. ಇದೆಲ್ಲ ನೋಡಿ ಈ ಥರ. ಯಪ್ಪ ದೇವರೇ ಅನಿಸುತ್ತೆ ಈ ಬಟ್ಟೆಗಳೆಲ್ಲ ನೋಡ್ತಾ ಇದ್ದರೆ ಭಯ ಆಗುತ್ತೆ ನನಗೆ. ತುಂಬ ಬಟ್ಟೆಗಳು ಒಂದೊಂದು 2-3 ಟ್ರಿಪ್ಗೆ ಹಾಕ್ತೀನಿ ಇಲ್ಲ, ನೀಟಾಗೆಲ್ಲ ವಾಶ್ ಮಾಡಿ ಇಡಬೇಕು. ಮತ್ತು ಇನ್ನೊಂದು, ಸುಮಾರು ಜನ ನನಗೆ ಕಮೆಂಟ್ ಮಾಡಿ ಕೇಳಿದ್ದೀರಾ, ನೀವು ಹಾಕಿರೋ ಡ್ರೆಸ್ಸಸ್ಗಳು ಮತ್ತು ಅದೆಲ್ಲ ನನಗೆ ಲಿಂಕ್ ಕೊಡಿ ಅಂತ ಕೇಳಿದ್ದೀರಾ ಭಾಳ ಜನ. ಸೊ ಎಲ್ಲರಿಗೂ ಕೂಡ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಇದೆಲ್ಲ ವಾಶ್ ಆದಮೇಲೆ ಖಂಡಿತ ಲಿಂಕ್ನ ಕೊಡ್ತೀನಿ ಆಯಿತಾ. ಸೊ ಈ ರೀತಿ ನೋಡಿ, ಇದು ಬಟ್ಟೆ ತುಂಬಾ ಅಂದರೆ ನೆಂದೋಗಿತ್ತಿದು. ಇದೇ ಸ್ವಲ್ಪ ಕಷ್ಟ ಆಗ್ತಿರೋದು ನನಗೆ ಇವಾಗ, ಸ್ಮೆಲ್ ಬರ್ತಾ ಇದೆ. ಇದು ಫ್ರಾಕು ನೋಡಿರ್ತೀರ ಎಲ್ಲ ವಿಡಿಯೋದಲ್ಲೂ. ಇದೆಲ್ಲ ವಾಷಿಂಗ್ ಮಿಷನ್ಗೆ ಹಾಕ್ಕೊಡ್ತೀನಿ. ಸಖತ್ ಸ್ಮೆಲ್ ಬರ್ತಾ ಇದ್ದಾವೆ ಬಟ್ಟೆಗಳು. ನಿಮಗೋಸ್ಕರ ಇದನ್ನೆಲ್ಲ ಲಿಂಕ್ ಖಂಡಿತ ಕೊಡ್ತೀನಿ ನಾನು. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಆಯಿತಾ. ಸೊ ಈ ರೀತಿ ನೋಡಿ ನನ್ನ ಬಟ್ಟೆದು, ಯಪ್ಪ ದೇವರೇ, ಇಷ್ಟು ಬಟ್ಟೆ ಇವಾಗ ವಾಷಿಂಗ್ ಮಿಷನ್ಗೆ ಹಾಕಬೇಕು ನಾನು. ಯಪ್ಪ ನನಗಂತೂ ತಲೆ ಕೆಟ್ಟೋಗಿದೆ. ಈ ಶೂ ನೋಡಿ, ಏಕೆಂದರೆ ಮಳೆ ಜಾಸ್ತಿ ಇರೋದ್ರಿಂದ ಸಿಕ್ಕಾಬಟ್ಟೆ ಗಲೀಜಾಗಿದ್ದಾವೆ. ಮತ್ತು ನೋಡಿ ಬ್ಯಾಗ್ಗಳೆಲ್ಲ ಈ ರೀತಿ ಹರಡ್ಕೊಂಡಿದ್ದೀನಿ. ಇದನ್ನೆಲ್ಲ ಜೋಡಿಸೋಷ್ಟರಲ್ಲಿ ಸಾಕಾಗಿ ಹೋಗ್ಬಿಡುತ್ತೆ. ಹೋಗ್ಬೇಕಾದಾಗೂ ಅಷ್ಟೇ ಎಲ್ಲ ಜೋಡಿಸ್ಕೊಂಡು ಹೋಗೋಷ್ಟರಲ್ಲಿ ಸಾಕಾಗ್ಬಿಟ್ಟೈತೆ. ಈಗ ಮತ್ತೆ ಇದನ್ನೆಲ್ಲ ವಾಶ್ ಮಾಡಿ ನೀಟಾಗಿ ಆರಿಸ್ಬಿಟ್ಟು ಎತ್ತಿಡೋಕ್ಕೂ ಅಷ್ಟೇ ಬೇಜಾರಾಗುತ್ತೆ. ಸೊ ಟ್ರಿಪ್ ಹೋಗಿ ಎಂಜಾಯ್ ಮಾಡಿ ಬಂದಿದ್ದೀವಿ. ಈ ಕೆಲಸ ಮಾಡೋಷ್ಟರಲ್ಲಿ ನನಗಂತೂ ಸಾಕಾಗಿ ಹೋಗುತ್ತೆ. ಸೊ ನೋಡಿ ಎಷ್ಟೊಂದು ಬಟ್ಟೆಗಳಿದ್ದಾವೆ. ಇದನ್ನೆಲ್ಲ ಕಲರ್ ಹೋಗೋದು ಬೇರೆ, ಕಲರ್ ಹೋಗ್ದಿದ್ದು ಬೇರೆ, ಈ ರೀತಿ ಎಲ್ಲ ವಾಶ್ ಮಾಡಬೇಕು. ವಾಶ್ ಮಾಡಲ್ಲ, ವಾಷಿಂಗ್ ಮಿಷನ್ಗೆ ಹಾಕೋದು. ನನಗೆ ವಾಶ್ ಮಾಡೋಷ್ಟು ಟೈಮ್ ಇಲ್ಲ. ಈ ವೈಟ್ ಸೀರೆನ ಮಾತ್ರ ವಾಶ್ ಮಾಡ್ತೀನಿ ಅಷ್ಟೇ. ಸೊ ವಾಶ್ ಮಾಡೋ ಬಟ್ಟೆಗಳು ಯಾವ ಇಲ್ಲ ಇದರಲ್ಲಿ, ಕಲರ್ ಯಾವುದು ಹೋಗಲ್ಲ. ಹಾಗಾದೊಂದು ಮೆರೂನ್ ಕಲರ್ ಏನಾದ್ರು ಹೋಗಬಹುದಾ ಅಂತೇಳಿ ಸೈಡಿಗೆ ಎತ್ತಿಟ್ಟಿದ್ದೀನಿ. ಆ ಸೀರೆ ಅಷ್ಟೇ, ಇನ್ನೆಲ್ಲ ಆಲ್ರೌಂಡು ಒಂದೇ ಸರಿ ಹಾಕ್ಬೋದು. ಇದು ಯಾವುದು ಕಲರ್ ಹೋಗಲ್ಲ. ಆಲ್ರೆಡಿ ನೋಡಿದ್ದೀನಿ ನಾನು, ಕಲರ್ ಹೋಗೋ ಬಟ್ಟೆಗಳು ಯಾವುದು ತೊಗೊಳ್ಳಲ್ಲ ನಾನು. ಯಾವುದೋ ಒಂದೊಂದು ಕಲರ್ಗಳು ಹೋಗ್ತಾವಷ್ಟೇ. ಸೊ ಈ ರೀತಿ ಇದೆ. ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇನ್ನೇನು ಟ್ರಿಪ್ಪಿಂದ ಬಂದಮೇಲೆ 1-2 ಡೇಸ್ ಆಯಿತು, ಎಲ್ಲ ಕೆಲಸಗಳೆಲ್ಲ ಮುಗಿಸಿದಾಯಿತು. ಸೊ ಇವಾಗ ಒಂದು ಫಂಕ್ಷನ್ ಬಂತು. ಆದರೆ ಫಂಕ್ಷನ್ ಅನ್ನೋದಕ್ಕಿಂತ ಜಾತ್ರೆ, ಅದು ಫಂಕ್ಷನ್ ಅಲ್ಲ. ಸೊ ಇವಾಗ ಜಾತ್ರೆಗೆ ಹೊರಟಿದ್ದೀನಿ, ಇಲ್ಲೇ ಮಧುಗಿರಿಯಲ್ಲಿ. ಅಂದರೆ ನಮ್ಮ ಮನೆಯವ್ರ ಫ್ರೆಂಡು ಜಾತ್ರೆಗೆ ಇನ್ವೈಟ್ ಮಾಡಿದರು. ಸೊ ಹಾಗಾಗಿ ಈಗ ಅವರು ಡ್ಯೂಟಿಲಿರೋದ್ರಿಂದ ನೀನು ಹೋಗ್ಬಿಟ್ಟು ಬಾ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈಗ ಹೋಗ್ತಾ ಇದ್ದೀನಿ. ಇನ್ನೇನು ಇಲ್ಲಿಂದ 1 ಅವರ್ ಅಷ್ಟೇ ನಮ್ಮೆಲ್ಲಪ್ರ ಬಸ್ ಸ್ಟಾಪಿಂದ. ಸೊ ಈ ಸ್ಯಾರಿ ತುಂಬ ವರ್ಷದ್ದು, ಅಂದರೆ ಒಂದು 4 ಇಯರ್ಸ್ ಬ್ಯಾಕ್ ಈ ಸ್ಯಾರಿ ತೊಗೊಂಡಿದ್ದೆ. ಒಂದು ಸಾರಿ ಉಟ್ಕೊಂಡಿದ್ದೆ ಅಷ್ಟೇನೆ. ಇವಾಗ ಉಟ್ಕೊಂಡಿದ್ದೀನಿ. ಅಂದರೆ ಅವಾಗೆಲ್ಲ ಸಾಫ್ಟ್ ಸಿಲ್ಕ್ ಅಂತಲೇ ಸಿಕ್ಕಾಬಟ್ಟೆ ಟ್ರೆಂಡಿಂಗ್ ಆಗಿದ್ವಿ ಸ್ಯಾರಿಗಳು. ಸೊ ನೋಡಿ ಈ ಥರ ಇದೆ. ಇದರಲ್ಲೇ ನಾನು 2 ಕಲರ್ ಸ್ಯಾರಿನ ತೊಗೊಂಡಿದ್ದೆ ಅಂತ ಅನಿಸುತ್ತೆ. ಒಂದು ಆಫ್ ವೈಟು ಪಿಂಕ್ ಕಾಂಬಿನೇಷನ್ ಬ್ಲೌಸು, ಇದೊಂದು ಪಿಸ್ತಾಗೆ ಈ ಥರ ಒಂದು ಗ್ರೀನ್ ಕಲರ್ ಬ್ಲೌಸು, ಈ ಥರ ಎಲ್ಲ ತೊಗೊಂಡಿದ್ದೆ ಕೂಡ ತೊಗೊಂಡಿದ್ದೀನಿ ಅಂತ ಅನಿಸುತ್ತೆ. ಆ ಕಲ್ಲರು ನೆನಪಾಗ್ತಿಲ್ಲ. ಈ ರೀತಿ ಸಖತ್ತು ಟ್ರೆಂಡಿಂಗ್ ಆಗಿದ್ವಿ ಈ ಸ್ಯಾರಿಗಳು. ಸೊ ಹಾಗಾಗಿ ಅವಾಗೆಲ್ಲ ಸಿಕ್ಕಾಬಟ್ಟೆ ನಮ್ಮ ಶಾಪಲ್ಲೇ ಮಾರಿರೋದ್ರಿಂದ ತೊಗೊಂಡು ಈ ರೀತಿ ಎಲ್ಲ ವರ್ಕ್ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೆ ನಾನೇ. ಸೊ ಅದಕ್ಕೆ ಇವತ್ತು ಹಾಕೋಬೇಕಂತ ಅನ್ನಿಸ್ತು. ಸೊ ಇವತ್ತಿನ್ನೇನು ಯಾಕೋ ಡೀಸೆಂಟಾಗಿ ಹೋಗ್ಬೇಕಂತ ಅನ್ನಿಸ್ತು. ಸೊ ಹಾಗಾಗಿ ಏನು ನೆಕ್ ಪೀಸ್ ಏನೂ ಹಾಕ್ಕೊಂಡಿಲ್ಲ, ಚಿನ್ನದೇ ಇಟ್ಕೊಂಡೆ ಜುಮ್ಕಿನ, ಸಾಕು ಅಂತ ಅನ್ನಿಸ್ತು. ಕಂಟಿನ್ಯೂಸ್ ಆಗಿ ಲಾಗ್ ಹೋಗ್ತಾ ಇರುತ್ತೆ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಸೊ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟಾದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ ಅಂತ ನನ್ನಿಂದ ಕೇಳ್ಕೊಳ್ತಾ ಇದ್ದೀನಿ. ಸೊ ಇನ್ನೇನು ಮನೆಯಿಂದ ಬಂದ ತಕ್ಷಣ ಯಲ್ಲಾಪುರ ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣ ಗೌರ್ಮೆಂಟ್ ಬಸ್ ಬಂತೊಂದು. ಯಾವುದಾದ್ರೂ ಒಂದು ಬಸ್ಸಿಗೆ ಹೋಗೋಣ ಅಂತೇಳಿ ಬಂದೆ. ಇನ್ನೇನು ಯಲ್ಲಾಪುರ ಬಸ್ ಸ್ಟ್ಯಾಂಡಿಂದ ನಾವು ಮಧುಗಿರಿಗೆ 1 ಅವರ್ ಹೋಗೋದು ಅಷ್ಟೇನೆ. ಸೊ ಯಾವ ಬಸ್ ಬಂದರೆ ಆ ಬಸ್ಸಿಗೆ ಹೋಗ್ತೀನಿ. ನಾನೇನು ಗೌರ್ಮೆಂಟೇ ಕಾಯೋಕ್ಕಾಗಲ್ಲ. ಯಾವಾಗಲೂ ನಾನು ಜಾಸ್ತಿ ಬಸ್ಸಲ್ಲೇ ಜರ್ನಿ ಮಾಡೋದು, ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಸೊ ಮೊನ್ನೆ ಒಂದು ಸರಿ ರೀಸೆಂಟಾಗಿ ಏನಾಯಿತು ಅಂತಂದರೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಈ ರೀತಿ ಬಸ್ಸಲ್ಲಿ ಓಡಾಡಿದಾಗ ನಮ್ಮಂಥ ಇನ್ಸ್ಟಾಗ್ರಾಮ್ನವರಾಗಿರ್ಬೋದು, ಯೂಟ್ಯೂಬ್ನವರಾಗಿರ್ಬೋದು ಏನಾಗುತ್ತೆ ಅಂತೇಳಿ. ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಈಗ ನಾನು ಹಾಕ್ಕೊಂಡಿದ್ದೀನಲ್ಲ ಸ್ಯಾರಿ, ಈ ಸ್ಯಾರಿ ಕತೆ ಏನಾಗಿತ್ತು ಅಂತಂದರೆ, ಅದು 4 ವರ್ಷದಿಂದ ಇಟ್ಟಿದ್ನಲ್ವ ಸ್ಯಾರಿನ. ಈಗ ಓಪನ್ ಮಾಡಿದ ತಕ್ಷಣನೇ ಒಂದು ಸ್ವಲ್ಪ ಅಲ್ಲಲ್ಲಿ ಬುಟ್ಟ ಬೆಳ್ಳಗೆ ಕಾಣಿಸ್ತು.
ಏನು ಮಾಡೋದಪ್ಪ ಅಂತೇಳಿ ತುಂಬಾ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲೇನು ಇದೊಂದು ಸರಿ ಆದರೂ ಹಾಕೋಬಿಡೋಣ. ಅಷ್ಟೊಂದು ಅಮೌಂಟ್ ಇಟ್ಟು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಮತ್ತು ಅವಾಗೆಲ್ಲ ನಾನು ವರ್ಕ್ ಮಾಡೇ ಬ್ಲೌಸ್‌ನ ಸ್ಟಿಚ್ ಮಾಡ್ಕೊತಾ ಇದ್ದಿದ್ದೆ. ಅದಕ್ಕೋಸ್ಕರ ಒಂದ್ಸರಿ ಹಾಕೋಬೇಡ ಅಂತೇಳಿ ಈಗ ಹಾಕ್ಕೊಂಡೆ. ನೋಡಿ ಈ ಬಳೆಗಳು ಬಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಬಸ್ಸಲ್ಲಿ. ಇದು ನಮ್ಮ ಅಂಗಡಿಲೇ ತಗೊಂಡಿದ್ದೆ ಬಳೆನ. ಬ್ಲೌಸ್ ಕೂಡ ನಾನೇ ವರ್ಕ್ ಮಾಡಿ ಬ್ಲೌಸ್‌ನ ಸ್ಟಿಚ್ ಮಾಡ್ಕೊಂಡಿದ್ದೆ. ಸೊ ಈಗ ನಾನು ಏನು ಹೋಗ್ತಾ ಇದ್ದೀನೋ, ಹೋಗಿರೋದಷ್ಟೇ ನಾನು ವಿಡಿಯೋ ಶೂಟ್ ಮಾಡ್ಕೊಂಡಿರೋದು. ಯಾಕೆಂದರೆ ಒಂದೊಂದು ಕಡೆ ವಿಡಿಯೋ ಶೂಟ್ ಮಾಡೋಕ್ಕೆ ಮುಜುಗರ ಆಗ್ತಾ ಇರುತ್ತೆ. ನನಗೆ ಅವರೆಲ್ಲ ಹೊಸ ಪರಿಚಯ ಆಗಿದ್ರು, ಜಾತ್ರೆಗೆ ಹೋಗಿದ್ನಲ್ಲ ಅಲ್ಲಿ. ಸೊ ಅವ್ರ ಅಣ್ಣರು ಮಾತ್ರ ಇಬ್ಬರು ಗೊತ್ತಿದ್ರು. ಅಲ್ಲಿ ಯಾವುದೇ ಶೂಟ್ ಮಾಡಿಲ್ಲ ನಾನು. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗ್ತೀನಿ. ಥ್ಯಾಂಕ್ ಯು.